ಗಣಿತಾಸಕ್ತರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಈ ಎಡಗಡೆಯ ಚಿತ್ರ ನೋಡಿದ ಕೂಡಲೇ ನೀವು ಇದು ನ್ಯಾಷನಲ್ ಮ್ಯಾಥಮೆಟಿಕಲ್ ಡೇ ಅನ್ನೋದು ಶ್ರೀನಿವಾಸ ರಾಮಾನುಜನ್ ಅವರಿಗೆ ಸಂಬಂಧಿಸಿತ್ತು ಅಂತ ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ಕೆಳಗಡೆ 22 ಡಿಸೆಂಬರ್ ಅಂತ ಬರೆದಿದ್ದೀನಿ. ಈ ನ್ಯಾಷನಲ್ ಮ್ಯಾಥಮೆಟಿಕಲ್ ಡೇ ಪ್ರತಿ ವರ್ಷ 22 ಡಿಸೆಂಬರ್ದಲ್ಲಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ದೇಶದಾದ್ಯಂತ ಇದನ್ನು ಆಚರಿಸ್ತಾರೆ. ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನೋದನ್ನು ಆಚರಿಸ್ತಾರೆ. ಹೌದಾ, ಇದು ಎನ್ನಿಂದ ಪ್ರಾರಂಭ ಆಯಿತು ಅಂತ ಇಲ್ಲಿ ಒಂದು ಸಂಗತಿಯನ್ನು ನಾನು ನಿಮಗೆ ತಿಳಿಸಬಯಸ್ತಾ ಇದ್ದೇನೆ. ಇದು ಈ ಮದ್ರಾಸ್ ವಿಶ್ವವಿದ್ಯಾಲಯ 2011-26 ಡಿಸೆಂಬರ್ನಲ್ಲಿ ಶ್ರೀನಿವಾಸ ರಾಮಾನುಜನ್ನರ 125ನೇ ಜನ್ಮದಿನ ಆಚರಿಸಿರುವಂತಹ ಕಾರ್ಯಕ್ರಮ ಹಾಕ್ಕೊಂಡಿತ್ತು. ಯಾವುದು? ಮದ್ರಾಸ್ ವಿಶ್ವವಿದ್ಯಾಲಯ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಆಗಮಿಸಿದ್ದರು. ಅವರು ಅತ್ಯಂತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ಆದ ಕಾರಣ ಅವರಿಗೆ ಗಣಿತದ ಮಹತ್ವ ಅವರಿಗೆ ಗೊತ್ತಿತ್ತು. ಹಾಗೂ ಡಾಕ್ಟರ್ ಶ್ರೀನಿವಾಸ್ ರಾಮಾನುಜನ್ರ ಬಗ್ಗೆನೂ ಸಾಕಷ್ಟು ತಿಳುವಳಿಕೆ ಹೊಂದಿದ್ದರು. ಈ ಒಂದು ದಿನ, ಇವತ್ತು 125ನೇ ಜನ್ಮದಿನ ಆಚರಿಸೋದು ಓಕೆ. ಪ್ರತಿ ವರ್ಷ ಶ್ರೀನಿವಾಸ ರಾಮಾನುಜನ್ನರ ಜನ್ಮದಿನವನ್ನು ಅಂದ್ರೆ 22 ಡಿಸೆಂಬರ್, ಯಾಕಂದ್ರೆ 22 ಡಿಸೆಂಬರ್ 1887ರಲ್ಲಿ ಶ್ರೀನಿವಾಸ ರಾಮಾನುಜನರು ಜನಿಸಿದ್ದರು. ಆದ ಕಾರಣ ಈ 22 ಡಿಸೆಂಬರ್ವನ್ನು ಪ್ರತಿ ವರ್ಷ ಈ ನ್ಯಾಷನಲ್ ಮ್ಯಾಥಮೆಟಿಕಲ್ ಡೇ ಅಂತ ಆಚರಿಸಬೇಕು ಅಂತ ಈ ಭಾರತ ಸರ್ಕಾರದ ಪ್ರಧಾನಿಯಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅದನ್ನು ಡಿಕ್ಲೇರ್ ಮಾಡಿದರು. ಡಿಕ್ಲೇರ್ ಮಾಡಿ ಈ 2012ರಿಂದ ಈ ನ್ಯಾಷನಲ್ ಮ್ಯಾಥಮೆಟಿಕಲ್ ಡೇ ಅನ್ನುವಂಥ ಆಚರಣೆ ಪ್ರತಿ ವರ್ಷ ಪ್ರಾರಂಭವಾಯಿತು. ಇದರ ಉದ್ದೇಶ ಏನು? ಇದರ ಉದ್ದೇಶ ಸ್ಪಷ್ಟವಾಗಿದೆ. ಏನು? ವಿದ್ಯಾರ್ಥಿಗಳಲ್ಲಿ ಮತ್ತು ಗಣಿತಾಸಕ್ತರಲ್ಲಿ ರಾಮಾನುಜನರ ಸಾಧನೆ ಬಗ್ಗೆ ತಿಳಿಸಿಕೊಡೋದು ಅಷ್ಟೇ ಅಲ್ಲ, ಪ್ರತಿ ವರ್ಷ ಅದನ್ನೇ ಹೇಳುವುದರಿಂದ ಅಷ್ಟೇನು ಮಹತ್ವ ಇಲ್ಲ. ವಿದ್ಯಾರ್ಥಿಗಳು ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಗಣಿತದ ಬಗ್ಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಭಾರತ ಸರ್ಕಾರದ ತೀರ್ಮಾನ. ಆ ತೀರ್ಮಾನದಂತೆ ಪ್ರತಿ ವರ್ಷ ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಮಟ್ಟಗಳಲ್ಲಿ ಈ 22 ಡಿಸೆಂಬರನ್ನು ಆಚರಿಸ್ತಾರೆ. ಶಾಲೆ ಮತ್ತು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಹೆಂಗೆ ಆಚರಿಸ್ತಾರ? ಹೇಗೆ ಅದನ್ನು ಆಚರಿಸ್ತಾರ ಅಂದ್ರೆ, ಎಸ್ಸೆ ಕಾಂಪಿಟೇಷನ್, ಮ್ಯಾಥಮೆಟಿಕ್ಸ್ ಹಿಸ್ಟ್ರಿ ಬಗ್ಗೆ, ಅಥವಾ ಈ ಸೆಮಿನಾರು ಮತ್ತು ವರ್ಕ್ಶಾಪ್ಗಳನ್ನು ಹಮ್ಮಿಕೊಳ್ಳೋದ್ರ ಬಗ್ಗೆ, ಆಮೇಲೆ ವಿವಿಧ ಕ್ವಿಜ್ಜನ್ನು ಅರೇಂಜ್ ಮಾಡೋದ್ರ ಜೊತೆಗೆ ಇಡೀ ದಿವಸ ಅವತ್ತ ಗಣಿತದ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಇದು ಯಾವುದು? ದೇಶದ ಒಂದು ಉತ್ಸವ ಅನ್ನುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗುತ್ತೆ. ಇಲ್ಲಿ ನಾನು ನ್ಯಾಷನಲ್ ಮ್ಯಾಥಮೆಟಿಕಲ್ ಡೇ, ಇಲ್ಲಿ ರಾಮಾನುಜನರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳದೆ ಈ ವಿಡಿಯೋ ಅರ್ಥ
ಹೊರಮೂಡಲ ಅಂತ ಭಾವಿಸಿ ಈ ಸಂಕ್ಷಿಪ್ತವಾಗಿ ನಾನು ರಾಮಾನುಜನರ ಸಾಧನೆ, ರಾಮಾನುಜನರ ವಿದ್ಯಾಭ್ಯಾಸ, ಎಲ್ಲಿ ಅವರು ಜನಿಸಿದರು, ಹೀಗೆ ಮತ್ತು ಅವರು ಗಣಿತದಲ್ಲಿಯ ಅವರ ಒಂದು ಸಾಧನೆ ಇತ್ಯಾದಿಗಳ ಬಗ್ಗೆ ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬ್ರೀಫ್ ಹಿಸ್ಟರಿ ಆಫ್ ಶ್ರೀ ಶ್ರೀನಿವಾಸ ರಾಮಾನುಜನ್, ಸಂಕ್ಷಿಪ್ತ ಇತಿಹಾಸ. ಯಾಕಂದ್ರೆ ರಾಮಾನುಜನರ ಬಗ್ಗೆ ಏನು ಹೇಳದೆ ಈ ರಾಮಾನುಜನರ ಸಾಧನೆ ಬಗ್ಗೆ ಹೇಳಿದ್ರೆ ಅಷ್ಟು ಪೂರ್ಣ ಆಗೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ರಾಮಾನುಜನರು 22/12 ಅಂದ್ರೆ ಡಿಸೆಂಬರ್ 1887ರಲ್ಲಿ ತಮಿಳುನಾಡಿನ ಕುಂಭಕೋಣಂನಲ್ಲಿ ಜನಿಸಿದರು. ನಂತರ ಅವರ ವಿದ್ಯಾಭ್ಯಾಸ ಅರ್ಲಿ ಸ್ಕೂಲಿಂಗ್ ಎಲ್ಲೆಲ್ಲಿ ಆಯಿತು? ಕಂಗಾಯನ ಪ್ರೈಮರಿ ಸ್ಕೂಲ್ ಕುಂಭಕೋಣಂದಲ್ಲಿ, ಆಮೇಲೆ ಟೌನ್ ಹೈಯರ್ ಸೆಕೆಂಡರಿ ಸ್ಕೂಲ್ ಕುಂಭಕೋಣಂದಲ್ಲಿ, ಹಾಗೂ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಕುಂಭಕೋಣಂದಲ್ಲಿ ಈ ಅವರ ವಿದ್ಯಾಭ್ಯಾಸ ಆಯಿತು. ನಂತರ ಅವರು ಪಾಚಯ್ಯಪ್ಪ ಕಾಲೇಜ್ ಮಡ್ರಾಸ್ಗೆ ಹೋಗ್ತಾರ. ಅಲ್ಲಿ ಅಭ್ಯಾಸ ಮಾಡುವಾಗ ಅವರು ವಿ ರಾಮಸ್ವಾಮಿ ಅಯ್ಯಂಗಾರನ್ನು 1910ರಲ್ಲಿ ಭೇಟಿಯಾಗ್ತಾರ. ಅವರು ಸ್ವಲ್ಪ ಗಣಿತದಲ್ಲಿ ಆಸಕ್ತಿ ಇದ್ದಂತಹ ವ್ಯಕ್ತಿ. ಅವರಿಗೆ ತಾವು ಬಿಡಿಸಿದ ಸಮಸ್ಯೆಗಳನ್ನು, ಕಂಡುಕೊಂಡ ಸಂಶೋಧನೆಗಳನ್ನು ಅವರಿಗೆ ಪ್ರಸ್ತುತಪಡಿಸ್ತಾರ. ಅದನ್ನು ನೋಡಿ ರಾಮಾನುಜನರು ಈ ಮಡ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಕಾರ ಅಂತ ಅಲ್ಲಿ ಅವರನ್ನು ಸೇರಿಸ್ತಾರ. ಆಮೇಲೆ ಅವ್ರ ಕರಿಯರ್, ಮ್ಯಾಥಮೆಟಿಕ್ಸ್ ಕರಿಯರ್ ಏನು ಮಾಡಿದರು, ಹೇಗೆ ಅವ್ರದ್ದು ಮುಂದೆ ಅವರ ಗಣಿತದಲ್ಲಿ ಅವರ ಪ್ರತಿಭೆ ಹೇಗೆ ಹೊರಹೊಮ್ಮಿತು ಅನ್ನೋದನ್ನು ನಾನಿಲ್ಲಿ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೇನೆ. ಅಲ್ಲೇ ಮಡ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡ್ತಾ ಎಷ್ಟೋ ಸಮಸ್ಯೆಗಳು ಅವರಿಗೆ ಬಂದು ಆ ಕೆಲವನ್ನ ಅವರು ತಾವೇ ಬಿಡಿಸಿ ಉತ್ತರವನ್ನು ಕಂಡುಕೊಂಡ್ರು, ಕೆಲವುಗಳನ್ನು ಈ ತಿಳಿಲಿಲ್ಲ. ಆವಾಗ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ GH ಹಾರ್ಡಿ ಎನ್ನುವಂತಹ ಗಣಿತಜ್ಞನಿಗೆ ಪತ್ರ ಬರೆದರು. ಅವರು ತಮ್ಮ ಮಾಡಿದ ಸಂಶೋಧನೆಯನ್ನು, ಅವರಿಗೆ ಬಂದಂಥ ಸಮಸ್ಯೆಗಳನ್ನು, ಗಣಿತದ ಸಮಸ್ಯೆಗಳನ್ನು ಅವರಿಗೆ ಪ್ರಸ್ತುತಪಡಿಸಿದರು. ಅವಾಗ ಹಾರ್ಡಿ ಅವರಿಗೆ ಈ ಭಾರತೀಯ ಮನುಷ್ಯ ಏನೋ ಒಂದು ಸಾಧನೆ ಮಾಡಿದಾನ, ಅವನಿಗೆ ಸರಿಯಾದ ಒಂದು ತರಬೇತಿ ಕೊಟ್ಟರೆ ಅತ್ಯುತ್ತಮ ಗಣಿತಜ್ಞ ಆಗ್ತಾನ ಅಂತ ಅವರಿಗೆ ಮನವರಿಕೆ ಆಯಿತು. ಅವರಿಗೆ ಒಂದು ಪತ್ರ ಬರೆದು, ನೀನು ಕೇಂಬ್ರಿಡ್ಜಿಗೆ ಬಂದುಬಿಡು, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ 8ನೇ ತಾರೀಕು ಫೆಬ್ರವರಿ 1913ರಲ್ಲಿ ಪತ್ರ ಬರೆದರು. ಹಾರ್ಡಿ ಒಂದು ಇನ್ವಿಟೇಷನ್ ಮೇಲೆ ಅವರು ಕೇಂಬ್ರಿಡ್ಜ್ಗೆ 14 ಏಪ್ರಿಲ್ 1913ಕ್ಕೆ ಹೋದರು. ಅಲ್ಲಿ ಆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿಂಡಿ ಕಾಲೇಜ್ನಲ್ಲಿ ಒಂದು ರಿಸರ್ಚ್ ಗ್ರಾಂಟ್, ಯಾರು ಹಾರ್ಡಿ ಅವರ ರೆಕಮೆಂಡೇಶನ್ ಮೇಲೆ ಒಂದು ರಿಸರ್ಚ್ ಗ್ರಾಂಟ್ ಸಿಕ್ತು. ಅಲ್ಲಿ 1917ರಲ್ಲಿ ಅವರಿಗೆ ಒಂದು TB ಅಟ್ಯಾಕ್ ಆಯಿತು. ಈ ಕಾಂಟ್ರಾಕ್ಟೆಡ್ ಟ್ಯೂಬರ್ಕ್ಯುಲೋಸಿಸ್. ಆವಾಗ ಇದನ್ನೆಲ್ಲರೂ ಕೇಳಿರಿ ನೀವು. ರಾಮಾನುಜನ್ ಹಾಸ್ಪಿಟಲೈಸ್ ಆದಾಗ ಅವರನ್ನು ನೋಡಲಿಕ್ಕೆ ಹಾರ್ಡಿ ಬಂದರು. ಅವರ ಆರೋಗ್ಯದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಬಂದದ್ದು ನೀವು ಕೇಳಿರಬೇಕು ಇತಿಹಾಸದಲ್ಲಿ. ಆಗ ಅವರು ರಾಮಾನುಜನ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ರಾಮಾನುಜನ್, ನಾನು ಒಂದು ಟ್ಯಾಕ್ಸಿಯಲ್ಲಿ ಬಂದೆ, ಅದು ಒಂದು ದುರದೃಷ್ಟದ ಸಂಖ್ಯೆ. ಟ್ಯಾಕ್ಸಿ ನಂಬರು ಯಾವುದು ಅಂದ್ರೆ 1729. ಅದು ದುರದೃಷ್ಟ ಸಂಖ್ಯೆ ಆದ. ನನಗೆ ನಿನ್ನ ಆರೋಗ್ಯದ ಬಗ್ಗೆ ಚಿಂತೆಯಾಗಿದೆ ಅಂತ ಹೇಳಿದಾಗ ರಾಮಾನುಜನರು ತಟ್ಟನೆ ಹೇಳಿದರು,
ಹಾರ್ಡಿಯವರೇ, ಅದು ದುರದೃಷ್ಟ ಸಂಖ್ಯೆ ಅಲ್ಲ, ಅದೊಂದು ಅತ್ಯುತ್ತಮ ಸಂಖ್ಯೆ. ಯಾಕಂದ್ರೆ ಆ ಸಂಖ್ಯೆಯನ್ನ 2 ಕ್ಯೂಬ್ ಘನಗಳ ಮೊತ್ತವಾಗಿ 2 ರೀತಿಯಿಂದ ನಾವು ಬರೆಯಬಹುದು. ಇಲ್ಲಿ ನೋಡಿ, 1729 ಅನ್ನ 1 ಕ್ಯೂಬ್ ಪ್ಲಸ್ 12 ಕ್ಯೂಬ್ ಇಸ್ ಈಕ್ವಲ್ ಟು 9 ಕ್ಯೂಬ್ ಪ್ಲಸ್ 10 ಕ್ಯೂಬ್ ಅಂತ ಅವರು ಥಟ್ಟನೆ ಉತ್ತರ ಹೇಳಿದರು. ಈಗ ಈ ಸಂಖ್ಯೆ 2 ರೀತಿಯಿಂದ ಒಂದು ಅಭಿವ್ಯಕ್ತಿಗೊಳಿಸುವ ಈ ಸಂಖ್ಯೆ ಯಾವುವು? ಅವಕ್ಕ ಈಗ ಹಾರ್ಡಿ ರಾಮಾನುಜನ್ ನಂಬರ್ ಅಂತ ಪ್ರಸಿದ್ಧ ಆಗೈತೆ, ಅಥವಾ ಟ್ಯಾಕ್ಸಿ ನಂಬರ್ ಅಂತಾನು ಕರೀತಾರ. ಈಗ ಮುಂದಿನ ಸಂಖ್ಯೆ ಯಾವುದು? ಇದು ಅತಿ ಸಣ್ಣ ಸಂಖ್ಯೆ ಅಂತ ರಾಮಾನುಜನ್ ಹೇಳಿದರು. ಮುಂದಿನ ಸಂಖ್ಯೆ ಯಾವುದು? ನಂತರದ ಸಂಖ್ಯೆ ಯಾವುದು? ನಂತರದ ಸಂಖ್ಯೆ, ಹೀಗೆ ಈ ಸಂಶೋಧನೆ ಮುಂದುವರೆದ. ಆಮೇಲೆ ಅವರು ಅಲ್ಲೇ ಚಳಿ ಮತ್ತು ಆರೋಗ್ಯ ಹದಗೆಟ್ಟ ಕಾರಣ ಅವರು ಭಾರತಕ್ಕೆ 1919ರಲ್ಲಿ ತಿರುಗಿದರು. ಅವರು ಯಾವ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಿದರು ಅಂದ್ರೆ, ಒಂದು ಮ್ಯಾಥಮೆಟಿಕಲ್ ಅನಾಲಿಸಿಸ್, ಅಂದ್ರೆ ಕ್ಯಾಲ್ಕುಲಸ್ ಅಂತ ಏನು ಕರಿತೇವಲ್ಲ ಅದು ಮ್ಯಾಥಮೆಟಿಕಲ್ ಅನಾಲಿಸಿಸ್. ನಂಬರ್ ಥಿಯರಿ ಅಂತೂ ಅವರಿಗೆ ಒಂದು ಅತ್ಯಂತ ಪ್ರೀತಿಯ ಕ್ಷೇತ್ರ ಆಗಿತ್ತು. ಇನ್ಫಿನೈಟ್ ಸೀರೀಸು, ಕಂಟಿನ್ಯೂಡ್ ಫ್ರ್ಯಾಕ್ಷನ್ಸ್, ಅದರ ಮೇಲೇನು ಕಂಟಿನ್ಯೂಡ್ ಫ್ರ್ಯಾಕ್ಷನ್ಸ್ ಮೇಲೆ ಈಗ ಆಗಲೇ ಲಿಯೋನಾರ್ಡ್ ಐಲರ್ ಮತ್ತು ಲ್ಯಾಗ್ರೇಂಜ್ ಮುಂತಾದ ಪಾಶ್ಚಿಮಾತ್ಯ ಗಣಿತರು ಅದರಲ್ಲಿ ಸಾಧನೆಗೈದಿದ್ದರು. ಇದರಲ್ಲಿ ಸಾಕಷ್ಟು ಕಂಟಿನ್ಯೂಡ್ ಫ್ರ್ಯಾಕ್ಷನ್ಸ್ನಲ್ಲಿ ಸಾಕಷ್ಟು ರಾಮಾನುಜನರು ಸಾಧನೆಗೈದರು. ಹಾಗೆ ಇಲ್ಲಿ ನೋಡಿ, ಅವರಿಗೆ ಬಂದಂಥ ಗೌರವಗಳು ಯಾವುವು ಅನ್ನೋದನ್ನ ಇಲ್ಲಿ ನಾ ಹೇಳಲೇಬೇಕಾಗತ್ತೆ. FRS ಆನ್ 2 May 1918, FRS ಅಂದ್ರೆ ಫೆಲೋ ಆಫ್ ರಾಯಲ್ ಸೊಸೈಟಿ. ಇದು ರಾಮಾನುಜನರು ಅತ್ಯಂತ ಕಿರಿಯ ವಯಸ್ಸಿನ ಗಣಿತಜ್ಞ ಅಂತ ಪರಿಗಣಿಸುತ್ತೆ. ಈ ಸಣ್ಣ ವಯಸ್ಸಿನಲ್ಲೇ FRS ಪಡೆದಂಥ ವ್ಯಕ್ತಿ. ಭಾರತದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಅತಿ ಸಣ್ಣ ವಯಸ್ಸಿನಲ್ಲಿ ಈ FRS ಅನ್ನ ಗೌರವವನ್ನು ಪಡೆದಂಥ ಶ್ರೀನಿವಾಸ ರಾಮಾನುಜನರು ಭಾರತೀಯರು ಅನ್ನುವಂಥದ್ದು ನಮಗೆ ಹೆಮ್ಮೆಯ ವಿಷಯ. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪೋಸ್ಟಲ್ ಸ್ಟಾಂಪ್ಸ್ ಅವ್ರಿಗೆ ಆನರ್ ಮಾಡಲಿಕ್ಕೆ, ಅವರು ಒಂದು ಗೌರವವನ್ನು ಪ್ರದರ್ಶಿಸಲಿಕ್ಕೆ 4 ಪೋಸ್ಟಲ್ ಸ್ಟಾಂಪನ್ನು ತಂದರು. 1962ರಲ್ಲಿ, 2011ರಲ್ಲಿ ಮತ್ತು 2012ರಲ್ಲಿ ಹಾಗೂ 2016ರಲ್ಲಿ ಈ ಗೌರವ ಸೂಚಕವಾಗಿ ಈ ಪೋಸ್ಟಲ್ ಸ್ಟಾಂಪನ್ನು ತಂದರು. 2012ರಲ್ಲಿ ಅವರ 125ನೇ ಬರ್ತ್ ಆನಿವರ್ಸರಿ ಸಲುವಾಗಿ ಅದನ್ನು ಇಲ್ಲಿ ಕೊಡಲಾಗಿದೆ. ಇದು ಓಕೆ. ಆಮೇಲೆ ನಾನು ಈಗಾಗಲೇ ಹೇಳಿದಂತೆ ಬರೀ ಸ್ಟಾಂಪ್ ಹೊರಗೆ ತಂದ ಕೂಡಲೇ ಅದು ಗೌರವ ಆಗಲಿಕ್ಕಿಲ್ಲ ಅಂತ ಡಾಕ್ಟರ್ ಮನಮೋಹನ್ ಸಿಂಗ್, ನಾನು ಅವ್ರ ಬಗ್ಗೆ ಹೇಳಿದೆ ಈಗ, ಮದ್ರಾಸ್ ವಿಶ್ವವಿದ್ಯಾಲಯದ 125ನೇಯ ಬರ್ತ್ ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಮುಖ್ಯ ಅತಿಥಿ ಹೋದಾಗ ಅವರು ಇದನ್ನು ನ್ಯಾಷನಲ್ ಮ್ಯಾಥಮೆಟಿಕಲ್ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಭಾರತ ಸರ್ಕಾರದ ಒಂದು ಆದೇಶವನ್ನು ಹೊರಡಿಸ್ತಾರೆ. ಆಯ್ತಾ? ಇಷ್ಟೇ ಅಲ್ಲ, ಅವರ ಮೇಲೆ ಒಂದು ಬಯೋಗ್ರಫಿ ಬಗ್ಗೆ ಒಂದು ಪುಸ್ತಕ, ಅದರ ಟೈಟಲ್ ನೋಡಿದರೆ ನಮಗೆ ಆಶ್ಚರ್ಯ ಅನಿಸುತ್ತೆ, ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ. ಅಂದ್ರೆ ಗಣಿತ ಕ್ಷೇತ್ರದಲ್ಲಿ ಅನಂತತೆಯನ್ನು ಕಂಡುಕೊಟ್ಟಂಥ, ತಿಳ್ಕೊಂಡಂಥ ವ್ಯಕ್ತಿ ಅಂತ ಅದರ ಅರ್ಥ. ಅದು ರಾಬರ್ಟ್ ಕಾನಿಗೆಲ್ ಅನ್ನುವಂಥ ಆತರು
ಇದನ್ನು ಪಬ್ಲಿಷ್ಡ್ ಇನ್ 1991. ಮತ್ತು ಇದೇ ಒಂದು ಕೃತಿಯ ಆಧಾರದ ಮೇಲೆ ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅನ್ನುವಂಥ ಚಲನಚಿತ್ರನೂ ಬಂತು. ಆ ಚಲನಚಿತ್ರ ಮ್ಯಾಥ್ಯೂ ಬ್ರೌನ್ ಅನ್ನುವಂಥ ವ್ಯಕ್ತಿ ಮತ್ತು ಅವರನ್ನು ನಿರ್ದೇಶನ ಮಾಡಿದರು. ಅಷ್ಟೇ ಅಲ್ಲ, ಅದರ ಒಂದು ಅವರೇ ಪ್ರೊಡ್ಯೂಸ್ಡ್ ಬೈ ಎಡ್ವರ್ಡ್ ಆರ್ ಅಂತ. ಆಮೇಲೆ ಫ್ರೆಶ್ಮನ್ ಜಿಮ್ಮಿ ಯಂಗ್ ಆ್ಯಂಡ್ ಜೋ ಥಾಮಸ್ ಆ್ಯಂಡ್ ರಿಲೀಸ್ಡ್ ಆನ್ 17 ಸೆಪ್ಟೆಂಬರ್ 2015. ಇದು ನಿಮ್ಗೆ ಈ ಚಿತ್ರ ಬಹುಶಃ ಯೂಟ್ಯೂಬ್ನಲ್ಲಿ ಸಿಗ್ತದೆ. ಎಲ್ಲರೂ ಆ ರಾಮಾನುಜನ್ರ ಬಗ್ಗೆ ಹೇಗೆ ಆ ಚಿತ್ರ ಮೂಡಿ ಬಂದದ, ಅವ್ರು ಹೇಗೆ ಕಷ್ಟಪಟ್ಟರು ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ತದೆ. ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕಾಗಿದೆ. ಡಗ್ಲಾಸ್ ಹಾಫ್ಸ್ಟೆಡರ್ ಅಂತ ಒಬ್ಬ ಭೌತಶಾಸ್ತ್ರಜ್ಞ ಒಂದು ಪುಸ್ತಕ ಬರೆದಿದ್ದಾನೆ. ಏನು ಬರೆದಿದ್ದಾನ ಅಂತಂದ್ರೆ, ಆ ಪುಸ್ತಕದ ಟೈಟಲ್ ಗಾಡೆಲ್, ಐಷರ್, ಬ್ಯಾಕ್ ಅಂತ, 3 ಎಟರ್ನಲ್ ಗೋಲ್ಡನ್ ಬ್ರೇಡ್ಸ್ ಅಂತ. ಅಂದ್ರೆ ಈ 3 ಬಂಗಾರದ ಮಣಿಗಳು ಅಂತ ಆ ಪುಸ್ತಕ ಬರೆದಾನ. ಅದರಲ್ಲಿ ರಾಮಾನುಜನ್ರ ಬಗ್ಗೆ ಒಂದು ಮಾತು ಹೇಳ್ತಾನ ಆ ಪುಸ್ತಕದಲ್ಲಿ. ಏನು ಹೇಳ್ತಾನ ಅಂತಂದ್ರೆ, ಈ ರಾಮಾನುಜನ್ ಆಗಲಿ, ಗಾಡೆಲ್ ಆಗಲಿ, ಐಷರ್ ಆಗಲಿ, ಬ್ಯಾಕ್. ಗಾಡೆಲ್ ಯಾರು ಅಂತಂದ್ರೆ ಅವನೊಬ್ಬ ಗ್ರೇಟ್ ಅಂದ್ರೆ ಅತ್ಯಂತ ಶ್ರೇಷ್ಠ ಗಣಿತಜ್ಞ ಮತ್ತು ತರ್ಕಶಾಸ್ತ್ರಜ್ಞ. ಇನ್ನು ಬ್ಯಾಕ್ ಅಂದ್ರೆ ಜಗತ್ಪ್ರಸಿದ್ಧ ಸಂಗೀತಜ್ಞ. ಇನ್ನು ಐಷರು ಜಗತ್ಪ್ರಸಿದ್ಧ ಒಂದು ಪೇಂಟರ್ ಅವನು. ಈ 3 ಜನರನ್ನ ಒಟ್ಟುಗೂಡಿಸಿ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ, ಗಣಿತ, ಸಂಗೀತ ಮತ್ತು ಚಿತ್ರಕಲೆ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ ಅಂತ ಸಂಗತಿಯನ್ನು ಆ ಪುಸ್ತಕದಲ್ಲಿ ಡಗ್ಲಾಸ್ ಹಾಫ್ಸ್ಟೆಡರ್ ಹೇಳಿದ್ದಾರೆ. ಅದೇ ಪುಸ್ತಕದಲ್ಲಿ ರಾಮಾನುಜನ್ರ ಬಗ್ಗೆ, ರಾಮಾನುಜನ್ರ ಸಂಶೋಧನೆಯು ಇವರಿಗಿಂತ ಯಾವ ರೀತಿಯಿಂದ ಕಡಿಮೆ ಇಲ್ಲ ಅನ್ನೋದು, ಇವೆಲ್ಲ ಹೆಂಗಾಯಿತು ಅನ್ನುವಂಥ ಆಶ್ಚರ್ಯ ವ್ಯಕ್ತಪಡಿಸ್ತಾನೆ. ಇದು ಇಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಒಂದು ಬರುವುದು ಅಪರೂಪದ ಸಂಗತಿ ಅಂತ ಹಾಫ್ಸ್ಟೆಡರ್ ಹೇಳ್ತಾರಲ್ಲ. ಈ 3 ಗೋಲ್ಡನ್ ಬ್ರೇಡ್ ಅಂತ ಏನು ಕರಿತಾನಲ್ಲ, ಅವರ ಜೊತೆ ರಾಮಾನುಜನರು ಸರಿಸಮಾನವಾಗಿ ಯಾರು ಡಗ್ಲಾಸ್ ಹಾಫ್ಸ್ಟೆಡರ್ ನೋಡ್ತಾ ಇದ್ದಾನೆ. ಓಕೆ. ಇನ್ನು ಒಂದು ರಾಮಾನುಜನರ ಮ್ಯಾಜಿಕ್ ಸ್ಕ್ವೇರ್ ಅಂತ, ಅವರು ಸಂಖ್ಯೆಗಳಲ್ಲಿ ಎಷ್ಟೊಂದು ತಾದಾತ್ಮ್ಯತೆಯನ್ನು ಹೊಂದಿದ್ರು ಅಂದ್ರೆ, ತಮ್ಮ ಜನ್ಮ ದಿನಾಂಕವನ್ನು ಇಟ್ಟುಕೊಂಡು ಒಂದು ಮ್ಯಾಜಿಕ್ ಸ್ಕ್ವೇರ್ ಅಂದ್ರೆ ಮಾಯಾ ಚೌಕವನ್ನು ರಚಿಸಿದರು. 22 ಡಿಸೆಂಬರ್ 1887 ಅಂದ್ರೆ ಮೊದಲನೆಯ ಸಂಖ್ಯೆ ಅವರ ಜನ್ಮ ದಿನಾಂಕ, ಮೊದಲನೇ ಅಡ್ಡ ಸಾಲಿನಲ್ಲಿ ಮೊದಲನೆಯ ಸಂಖ್ಯೆ 22, ಎರಡನೆಯ ಸಂಖ್ಯೆ 12, ಮೂರನೇ ಸಂಖ್ಯೆ ಸೆಂಚುರಿ 18 ಅಂದ್ರೆ 19ನೇ ಶತಮಾನ. ಆಮೇಲೆ 87 ಅದು ಇಯರ್ ವರ್ಷ. ಅದನ್ನು ಈ 4 ಸಂಖ್ಯೆಗಳನ್ನು ಇಟ್ಕೊಂಡು ಒಂದು ಮಾಯಾ ಚೌಕವನ್ನು ರಚಿಸಿದರು. ಈ ಮಾಯಾ ಚೌಕದಲ್ಲಿ 4x4 ಮಾಯಾ ಚೌಕ ಅಂತ ಕರಿಬಹುದು ನಾವು. ಈ ವಿವಿಧ ಸಂಖ್ಯೆಗಳು ಇಲ್ಲಿ ನೋಡಿ, ಇದರ ಮೊತ್ತ 139 ಆಗುತ್ತೆ. ಇಲ್ಲ ನೋಡಿ, 22, 12, 18, 87 ಹೌದಾ? 9, 139, 8, 2, 10, 17, 2, 19, ಕೆಲ 139 ಆಯಿತು.
ಆಯ್ತಾ? ಇಲ್ಲಿ ನೋಡಿ ಇನ್ನೊಂದು ಸಂಗತಿ, ಯಾವುದೇ ಅಡ್ಡ ಸಾಲು ಕೂಡಿಸಿದ್ರು ಇದು ಮಾಯಾ ಚೌಕದ ಲಕ್ಷಣಗಳು. ಮಾಯಾ ಚೌಕ ಅಂದ್ರೆ ಆ ಯಾವುದೇ ಒಂದು ಸ್ಕ್ವೇರ್ನಲ್ಲಿ ಆ ಅಡ್ಡ ಸಾಲು ಮತ್ತು ಕಂಬ ಸಾಲು 10 ಕರ್ಣ ಸಾಲುಗಳನ್ನು ಕೂಡಿಸಿದ್ರೆ 100 ಅದೇ ಸಂಖ್ಯೆ ಬರಬೇಕು. ಅಂಥ ಇದಕ್ಕೆ ನಾವು ಮಾಯಾ ಚೌಕ ಅಂತ ಕರಿತಿದ್ದೆವು. ಇದನ್ನು 139, ಇದನ್ನು ಹೀಗೆ 139, ಆಗ ಇದು 139, 139, 139, 139. ಇದು ಒಂದು ಹೇಗೆ ಅವ್ರದ್ದು ಮನರಂಜನೆಗೆ ಮಾಡಿದಂಥದ್ದಲ್ಲ. ಈ ಯಾವುದೇ ಒಂದು ಜನ್ಮ ದಿನಾಂಕವನ್ನು ನಾವು ಮಾಡಬಹುದು ಅನ್ನುವಂಥ ಅರ್ಥದಲ್ಲಿ ಇವರು ಈ ರಾಮಾನುಜನ್ ಮ್ಯಾಜಿಕ್ ಸ್ಕ್ವೇರ್ ಅಂತ ಇದು ಪ್ರಸಿದ್ಧ ಆಗೈತೆ. ಹೌದಾ? ಇನ್ನು ಎಷ್ಟು ಪ್ರಸಿದ್ಧ ಆಯಿತು, ಜನಪ್ರಿಯತೆ ಪಡೀತು ಅಂತಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಕರ್ನಾಟಕ ರಾಜ್ಯ ಸರ್ಕಾರ ವಿವಿಧ ಹುದ್ದೆಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏರ್ಪಡಿಸ್ತಾರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಮೆಂಟಲ್ ಎಬಿಲಿಟಿ ಅಂತನ್ನುವಂಥ ಪಾರ್ಟ್ ಇರ್ತದೆ, ಮಾನಸಿಕ ಸಾಮರ್ಥ್ಯ ಅಥವಾ ಬೌದ್ಧಿಕ ಸಾಮರ್ಥ್ಯ. ಈ ರಾಮಾನುಜನರ ಮ್ಯಾಜಿಕ್ ಚೌಕದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ. ಇಲ್ಲಿ ನೋಡಿ, ಮೊದಲನೇ ಅಡ್ಡ ಸಾಲಿನಲ್ಲಿ 2 ಸಂಖ್ಯೆಗಳು ಬಿಟ್ಟು ಹೋಗಿದ್ದಾವ. ಈ ಬಿಟ್ಟು ಹೋದ ಸಂಖ್ಯೆಗಳನ್ನು ಆಯ್ಕೆ ಮಾಡಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರ. ಯಾವುದು? 25 87, 22 87, 13 85, ಆಮೇಲೆ 22 19. ಇದನ್ನ FDA ಅಂದ್ರೆ ಫಸ್ಟ್ ಡಿವಿಷನಲ್ ಅಸಿಸ್ಟೆಂಟ್ 2015ರಲ್ಲಿ ಕೇಳ್ಯಾರ. ಮತ್ತು ಮತ್ತೊಂದು ಪರೀಕ್ಷೆ KPSC ಅವರು ಕಂಡಕ್ಟ್ ಮಾಡಿದ್ದು ಗ್ರೂಪ್ ಸಿ ಅನ್ನುವಂಥ ಹುದ್ದೆಗೆ 2016ರಲ್ಲಿ ಇದನ್ನು ಕೇಳಿದ್ದಾರೆ. ನೀವು ಎಲ್ಲರೂ ಗಣಿತಾಸಕ್ತರಿದ್ದೀರಿ, ನಿಮಗೆ ಇದು ಕಷ್ಟ ಆಗಲಿಕ್ಕಿಲ್ಲ. ಯಾಕಂದ್ರೆ ಇದು ಎಕ್ಸ್ ಅಂತ ತಿಳ್ಕೊಳ್ಳಿ, ಇದು ವೈ ಅಂತ ತಿಳ್ಕೊಳ್ಳಿ. ಆಮೇಲೆ ಇವನು ಕೂಡಿಸ್ರಿ 139 ಬರ್ತದೆ. ಅಂದ್ರೆ ಎಕ್ಸ್ ಪ್ಲಸ್ 21 ಪ್ಲಸ್ 92 ಪ್ಲಸ್ 4 ಈಕ್ವಲ್ ಟು 139. ಇದನ್ನ ಒಂದು ಸಮೀಕರಣ ಬಂತ. ಈ ಸಮೀಕರಣವನ್ನು ಬಿಡಿಸಿದ್ರೆ ಎಕ್ಸದ ಬೆಲೆ ಏನು ಬರ್ತದೆ ಅಂದ್ರೆ 22 ಬರ್ತದೆ. ಆಮೇಲೆ ಇದು ವೈ ಅಂತ ತಿಳ್ಕೊಂತಿದ್ರಲ್ಲ, ವೈ ಪ್ಲಸ್ 2 ಪ್ಲಸ್ 24 ಪ್ಲಸ್ 26 ಈಕ್ವಲ್ ಟು ಏನು 139. ಹೌದಾ? ಇದನ್ನ ಸಮೀಕರಣ ಬಂತು. ವೈ ಈಕ್ವಲ್ ಟು ಏನಾಗುತ್ತೆ? 87 ಆಗುತ್ತೆ. ಇದು ಉತ್ತರ. ಇದು ಗಣಿತ ವಿದ್ಯಾರ್ಥಿಗಳಿಗೆ, ಗಣಿತ ಶಿಕ್ಷಕರಿಗೆ ಇದೊಂದು ದೊಡ್ಡ ಸಮಸ್ಯೆ ಏನಲ್ಲ. ಆದ್ರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿವಿಧ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಇಲ್ಲಿ ಈ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆವಾಗ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಕಷ್ಟ ಆಗೋದಿಲ್ಲ, ಯಾಕಂದ್ರೆ ಮಾಯಾ ಚೌಕದ ಬಗ್ಗೆ ತಿಳುವಳಿಕೆ ಇದ್ರೆ ಅವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆಯಿತು. ಈ ಮಾಯಾ ಚೌಕ ಆಗಲ್ಲ, ಇದು ರಾಮಾನುಜನರ ಬರ್ತ್ಡೇಕ್ಕೆ ಅವರು ಇದನ್ನು ಮಾಡಿದ್ದಾರೆ. ಆದ್ರೆ ಇದು ಜನರಲ್ ಫಾರ್ಮುಲಾ ಹೇಗಾಗತ್ತ? ಯಾರದೇ ಬರ್ತ್ಡೇಗೂ ಒಂದು ಮಾಯಾ ಚೌಕವನ್ನು ರಚಿಸಬಹುದು ಅಂತ ನಾನಿಲ್ಲಿ ಪ್ರಸ್ತುತಪಡಿಸ್ತೇನೆ. ಮೊದಲನೇ ಅಡ್ಡ ಸಾಲಿನಲ್ಲಿ ದಿನಾಂಕ, ಡಿ ಅಂದ್ರೆ ಡೇಟ್, ಆಮೇಲೆ MM ಅಂದ್ರೆ ಮಂತ್, CC ಅಂದ್ರೆ ಸೆಂಚುರಿ, YY ಅಂದ್ರೆ ಇಯರ್. ಈ ಮೊದಲನೇ ಕಂಬ ಸಾಲಿನಲ್ಲಿ ಅವನ್ನ
ಎರಡನೇ ಕಂಬ ಸಾಲಿನಲ್ಲಿ CC ಪ್ಲಸ್ 3, YY ಮೈನಸ್ 3, DD ಪ್ಲಸ್ ಮೈನಸ್ 10, MM ಮೈನಸ್ 10. ಅಂದ್ರೆ ಇಲ್ಲಿ ನಮಗೆ ಈ ಅಡ್ಡ ಸಾಲುಗಳನ್ನು ಅಥವಾ ಕಂಬ ಸಾಲುಗಳನ್ನು ಕೂಡಿಸಿದ್ರೆ ಮೊತ್ತ ಏನು ಬರ್ತದ? DD ಪ್ಲಸ್ MM ಪ್ಲಸ್ CC ಪ್ಲಸ್ YY. ಇದು ಮೊತ್ತ ಆಗುತ್ತಾ. ಇದನ್ನು ರಾಮಾನುಜನರ ಒಂದು ಮಾಯಾ ಚೌಕದಲ್ಲಿ ಹೋಲಿಸಿ ನೋಡ್ರಿ, ನಿಮಗದು ಇದು ಜನರಲ್ ಫಾರ್ಮುಲಾ ಅನ್ನೋದು ನಿಮಗೆ ಗೊತ್ತಾಗತ್ತ. ಹೌದಾ? ಈಗ 22, 12, 18, 89 DD ಅದು 139 ಆಗುತ್ತೆ. ಅಥವಾ ಅಡ್ಡ ಸಾಲ ತಗೊಳ್ಳಿ, ಅದನ್ನು DD ಪ್ಲಸ್ MM ಪ್ಲಸ್ CC ಪ್ಲಸ್ YY ಆಗುತ್ತೆ. ಅದು 120. ಇಲ್ಲಿ ನಾನು ರಾಮಾನುಜನರ ಮ್ಯಾಜಿಕ್ ನಂಬರ್ ಅಂತ ನಾನು ಕರಿತೀನಿ. ಅವ್ರ ಮ್ಯಾಜಿಕ್ ನಂಬರ್ ಎಷ್ಟು? 139. ಈ ಮಾಯಾ ಚೌಕದಲ್ಲಿಯ ಸಂಖ್ಯೆಗಳನ್ನು ಕೂಡಿಸಿದ ಬರುವಂತಹ ಮೊತ್ತವನ್ನು ನಾನು ರಾಮಾನುಜನರ ಏನು ಮ್ಯಾಜಿಕ್ ನಂಬರ್ ಅಂತ ಕರಿತಾ ಇದ್ದೀನಿ. ಇಲ್ಲಿ ನೋಡಿ ಮುಂದುವರೆದು, ಈಗ ನೀವೆಲ್ಲರೂ ನಿಮ್ಮದೇ ಆದಂಥ ಒಂದು ಮಾಯಾ ಚೌಕವನ್ನು ನಿಮ್ಮ ಏನು ಜನ್ಮ ದಿನಾಂಕದ ಜೊತೆ ನೀವು ಕಂಡುಕೊಳ್ಬೋದು. ಇಲ್ಲಿ HBW ಅಂದ್ರೆ ನಂದು ಮ್ಯಾಜಿಕ್ ಸ್ಕ್ವೇರ್ ಏನಾಗುತ್ತೆ, ಮ್ಯಾಜಿಕ್ ನಂಬರ್ ಏನಾಗುತ್ತೆ ನೋಡಿ. ಇಲ್ಲಿ ನಂದು ಡೇಟ್ ಆಫ್ ಬರ್ತು 18/03/1951. ಇದನ್ನ ಇಟ್ಟುಕೊಂಡು ಇಲ್ಲಿ ನಾನು ಮಾಯಾ ಚೌಕವನ್ನು ರಚಿಸಿದ್ದೇನೆ. ಮಾಯಾ ಚೌಕದಲ್ಲಿ ಸಂಖ್ಯೆಗಳಿರ್ತಾವೆ. ಬರೀ ಅಧಿಕ ಸಂಖ್ಯೆಗಳಂತ ಧನ ಸಂಖ್ಯೆಗಳು ಇರಬೇಕಂತಲ್ಲ. ನಮ್ಮ ಜನರಲ್ ಫಾರ್ಮುಲಾದ ಪ್ರಕಾರ ಇಲ್ಲಿ 2 ಸಂಖ್ಯೆಗಳು -2, -7 ಬರ್ತದೆ. ಆದರೆ ಇಲ್ಲೇ ಈ ಯಾವುದೇ ಮೈನಸ್ ಇರಲಿ ಪ್ಲಸ್ ಇರಲಿ, ಯಾವುದೇ ಅಡ್ಡ ಸಾಲು ಅಥವಾ ಕಂಬ ಸಾಲುಗಳನ್ನು ಕೂಡಿಸಿದಾಗ 91 ಬರ್ತದೆ. 91, 91 ಇದೇ ಥರ ಉಳಿದ ಅಡ್ಡ ಸಾಲು ಅಥವಾ ಕಂಬ ಸಾಲುಗಳನ್ನು 90 ಬರ್ತದೆ. ಆದ ಕಾರಣ ನನ್ನ ಮ್ಯಾಜಿಕ್ ನಂಬರು 91 ಆಗುತ್ತೆ. ಈ ಮ್ಯಾಜಿಕ್ ನಂಬರ್ ಹಿಡ್ಕೊಂಡು ನಿಮಗೆ ಗೊತ್ತಿರ್ಬೋದು, ಈ ನ್ಯೂಮರಾಲಜಿ ಅಂತ ಕರೀತಾರ, ಭವಿಷ್ಯ ಹೇಳ್ತಿರ್ತಾರಲ್ಲ, ಆ ಭವಿಷ್ಯ ಹೇಳೋರು ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟ್ರಿ ಅಂತ ಕೇಳ್ತಾರ. ನೀವು ಡೇಟ್ ಆಫ್ ಬರ್ತ್ ಹೇಳ್ತೀರಿ, ಗುಣಿಸಿ ಕೂಡಿಸಿ ಏನೇನೋ ಮಾಡ್ತಾರೆ. ಅವರು ಮಾಡಿ ಒಂದು ಸಂಖ್ಯೆ ಬರ್ತಾರೆ. ಆ ಸಂಖ್ಯೆ ಏನು ಮಾಡ್ತಾರೆ? ಈಗ ಒಂದು ಉದಾಹರಣೆ 91 ಇದನ್ನ ಅಂಕಿಗಳನ್ನು ಕೂಡಿಸಿದ್ರೆ ಏನಾಗುತ್ತೆ? 10 ಆಯಿತು. ಮತ್ತು 10 ಕೂಡಿಸಿದ್ರೆ ಏನಾಗುತ್ತೆ? 1 + 0 ಆಯಿತು. ಇದು 1. ಇದು 1 ಈ ಮ್ಯಾಜಿಕ್ ಸ್ಕ್ವೇರ್ ಥರನ ಹಾಕ್ತಾರೆ ಅವರು. 1 ಬಂತಂದ್ರೆ ಮೊದಲೇ ಮನೆಯಲ್ಲಿ ರವಿ ಅಂತ ಬರೀತಾರೆ, 2 ಇದ್ದಿದ್ರೆ ಚಂದ್ರ ಅಂತ ಬರೀತಾರೆ. ಇದೇ ಥರ ಈ 9 ಗ್ರಹಗಳನ್ನು ಬರೆದು ಈ ಗ್ರಹದ ಪ್ರಕಾರ ನಿಮ್ಗೆ ಇಂಥದ್ದು ಶುಭ ಆಗುತ್ತಾ ಅಥವಾ ಕೆಡುಕಾಗುತ್ತಾ, ಇಂಥ ದೇವರಿಗೆ ಬಿಟ್ಟು ನಡ್ಕೊಳ್ರಿ, ಹಿಂಗೆ ಪೂಜೆ ಮಾಡ್ರಿ, ಹೋಮ ಮಾಡ್ರಿ ಅಂತ ಇತ್ಯಾದಿ ಸಂಗತಿಗಳನ್ನೇ ಹೇಳ್ತಾರೆ. ಈ ಮ್ಯಾಜಿಕ್ ಸ್ಕ್ವೇರನ್ನು ಈ ನ್ಯೂಮರಾಲಜಿಯವರು ದುರುಪಯೋಗ ಮಾಡುವಂಥ ಸಾಧ್ಯತೆ ಇದೆ. ಇರಲಿ, ಅವರು ಹೊಟ್ಟೆಪಾಡು ಅವ್ರು ಏನಾದರೂ ಮಾಡಲಿ, ನಾವು ಅದರ ಗೊಡೆ ಬೇಡ. ಓಕೆ. ಇನ್ನು ನಾನು ಯಾವುದೇ ಒಂದು ಮಾಯಾ ಚೌಕವನ್ನು ನಾವು ರಚಿಸಬಹುದು ಅಂತ, ಯಾವುದೇ ಒಂದು ಡೇಟ್ ಆಫ್ ಬರ್ತ್ಗೆ ಮಾಯಾ ಚೌಕ, ಎಲ್ಲರಿಗೂ ಒಂದೊಂದು ಡೇಟ್ ಆಫ್ ಬರ್ತ್ ಇರ್ತಾವ. ಆದ್ರೆ ಒಂದು ರಾಮಾನುಜನರ ಮ್ಯಾಜಿಕ್ ಸ್ಕ್ವೇರ್ನಲ್ಲಿ ಎಲ್ಲ ಸಂಖ್ಯೆಗಳು ಧನ ಸಂಖ್ಯೆಗಳಾಗ್ಯವ. ನಾನು ರಚಿಸಿದ ನನ್ನ ದಿನಾಂಕದ ಪ್ರಕಾರ 2 -7 -2 ಬಂತು. ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಏನು?
what are the bounds on date, month, century, and YY, for which all the entry in the magic square are positive integers. ಧನಸಂಖ್ಯೆಗಳಾಗಬೇಕು. ಯಾವಾಗ ಬೌಂಡ್ ಯಾವ್ದಿರಬೇಕು, ಡಿ ಡಿ ಹಂಗಿರಬೇಕು, ಹೇಗಿರಬೇಕು, ಯಾವ ಬೌಂಡ್ರಿನೊಳಗೆ ಹಾಕಿದ್ರೆ ನಾವು ಎಲ್ಲ ಸಂಖ್ಯೆಗಳು ಮಾಯಾ ಚೌಕದ ಎಲ್ಲ ಸಂಖ್ಯೆಗಳು ಧನಸಂಖ್ಯೆಗಳಾಗಿ ಬರ್ತವೆ. ಕೆಲವು ಡೇಟಿಗೆ ಧನಸಂಖ್ಯೆಗಳು ಬರ್ತಾವ, ಕೆಲವು ಸಂಖ್ಯೆಗಳು, ಉದಾಹರಣೆಗೆ ನನ್ನ ಡೇಟ್ ಆಫ್ ಬರ್ತಿಗೆ 2 ಮೈನಸ್ ಋಣ ಸಂಖ್ಯೆಗಳು ಬಂದಾವ ಅನ್ನೋದು ನೀವು ಗಮನಿಸಿದಿರಿ. ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕಿಂತ ಮೊದಲ ಇನ್ನೊಂದು ಸಂಗತಿಯನ್ನು ಇನ್ನೆರಡು ಸಂಗತಿಗಳನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಏನು ಅಂತಂದ್ರೆ, ಬರೇ ರಾಮಾನುಜನ್ರು ಇಂಥ ಪಾಪ್ಯುಲರ್ ಗಿಮಿಕ್ ಏನು ಮಾಡಿಲ್ಲ ಅವರು, ಏನು ಮ್ಯಾಜಿಕ್ ಸ್ಕ್ವೇರ್. ಇನ್ನೂ ಹಲವಾರು ಸಮಸ್ಯೆಗಳನ್ನು ಎಲ್ಲರಿಗೂ ತಿಳಿಯುವಂತೆ ಪ್ರಸ್ತುತಪಡಿಸಿದ್ದಾರೆ. ಅವುಗಳಲ್ಲಿ ಒಂದು ನಾನಿಲ್ಲಿ ಹೇಳ್ತಿದ್ದೀನಿ. ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ರೂಟ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 7, x ಪ್ಲಸ್ ರೂಟ್ ವೈ ಈಕ್ವಲ್ ಟು 11. ಈ ಸೈಮಲ್ಟೇನಿಯಸ್ ಈಕ್ವೇಷನ್ ನಿಮಗೆ ಗೊತ್ತದ. ಆದರೆ ಇಲ್ಲಿ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ ಏನದಲ್ಲ, ಎಲಿಮಿನೇಟಿಂಗ್ ಪ್ರೊಸೆಸ್ ಏನದ ಅನ್ನೋದು ಅಲ್ಲಿ ಇದು ವರ್ಕ್ ಆಗೋದಿಲ್ಲ. ಒಂದು ಬೇರೆ ರೀತಿಯಿಂದನೇ ಮಾಡಿ 2 ಸೈಮಲ್ಟೇನಿಯಸ್ ಈಕ್ವೇಷನ್ ಕಂಡುಕೊಂಡು ಆಮೇಲೆ ಅವುಗಳ ಬೆಲೆ ನಾವು ಕಂಡು ಹಿಡಿಬೇಕು. ಎಕ್ಸ್ ಬೆಲೆ ಎಷ್ಟಾಗುತ್ತೆ, ವಾಯ್ದು ಬೆಲೆ ನೀವು ಗೆಸ್ ಮಾಡಬಹುದಿಲ್ಲ. ಆದರೆ ನಾನು ನಿಮಗೆ ಗೆಸ್ಗೆ ಅವಕಾಶ ಕೊಡುವುದಿಲ್ಲ. ಸಾಧ್ಯಂತವಾಗಿ ಈ ಗಣಿತದ ತರ್ಕವನ್ನು ಉಪಯೋಗಿಸಿ ಎಕ್ಸದ ಬೆಲೆ ಮತ್ತು ವಾಯ್ದ ಬೆಲೆ ಕಂಡುಹಿಡಿಯಿರಿ ಅಂತ ನಾನಿಲ್ಲಿ ನಿಮಗೆ ಹೇಳಬಯಸ್ತೇನೆ. ಈಜಿ ಇದನ್ನು ನಾನು ಇನ್ನೊಮ್ಮೆ ಇದರ ಬಗ್ಗೆ ವಿಡಿಯೋ ಮಾಡಿ ಬಿಡಿಸಿ ತೋರಿಸ್ತೇನೆ. ಎಕ್ಸದ ಬೆಲೆ ಏನಾಗುತ್ತೆ, ವಾಯ್ದ ಬೆಲೆ ಅನ್ನೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಅಂದ್ರೆ ಮಹಾಲ್ನೋವಿಸ್, ಪಿ ಸಿ ಮಹಾಲ್ನೋವಿಸ್ ಅಂತ ನೀವು ಹೆಸರು ಕೇಳಿರ್ಬೋದು. ಆ ಪಿ ಸಿ ಮಹಾಲ್ನೋವಿಸ್ ಈ ರಾಮಾನುಜನ್ ಕ್ಯಾಂಬ್ರಿಡ್ಜ್ಗೆ ಹೋಗೋಕ್ಕಿಂತ ಮೊದಲೇ ಅವರು ಅಲ್ಲಿ ಹೋಗಿದ್ರು. ಆ ಸ್ಟ್ಯಾಟಿಸ್ಟಿಕ್ಸು ಅಭ್ಯಾಸ ಮಾಡಲಿಕ್ಕೆ ಅಲ್ಲಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗಿದ್ರು, ಟ್ರಿನಿಟಿ ಕಾಲೇಜ್ನಲ್ಲಿ. 1 ವರ್ಷನೋ 2 ವರ್ಷ ಮೊದಲೇ ರಾಮಾನುಜನ್ಗಿಂತ ಮೊದಲೇ ಅವರು ಅಲ್ಲಿ ಹೋಗಿದ್ರು. ಈ ಲಂಡನ್ನಲ್ಲಿ ಅಷ್ಟರಲ್ಲಿ ಈ ರಾಮಾನುಜನರ ಪ್ರತಿಭೆಯ ಬಗ್ಗೆ ಜನಜನಿತ ಮಾತು ಪ್ರಸಾರ ಆಗಿತ್ತು. ಇವನು ಭಾರತೀಯ ಅಂತ ಅವರ ಗೆಳೆತನ ಬಯಸಿದರು. ಆಗಾಗ ರಾಮಾನುಜನರನ್ನ ಭೇಟಿ ಆಗ್ತಿದ್ರು. ಭೇಟಿ ಆದಾಗ ನೋಡೋಣ ಒಂದು ಸಮಸ್ಯೆ ರಾಮಾನುಜನಿಗೆ ಕೊಟ್ರೆ ಹೇಗೆ ಬಿಡಿಸ್ತಾನ ಅಂತ ಈ ಸಮಸ್ಯೆಯನ್ನು ರಾಮಾನುಜನರಿಗೆ ಪ್ರಸ್ತುತಪಡಿಸಿದರು. ಏನದ ಒಂದು ಸಮಸ್ಯೆ ಹೇಳಿದರು ಅವರು. ಅದು ಇಂಗ್ಲೀಷ್ನಲ್ಲೇ, ನಾನು ಕನ್ನಡದಲ್ಲಿ ಭಾಷಾಂತರ ಮಾಡಿದ್ದೀನಿ. ಲಂಡನ್ನ ಒಂದು ಬೀದಿಯಲ್ಲಿ 1ರಿಂದ n ವರೆಗಿನ ಸಂಖ್ಯೆಗಳನ್ನು ನೀಡಲಾದ ಮನೆಗಳಿವೆ ಎಂದು ಕಲ್ಪಿಸಿಕೊಳ್ಳಿ. ಒಂದು ಬೀದಿ, ಸ್ಟ್ರೀಟ್ ಅಂತ ಏನು ಕರಿತೇವಲ್ಲ, ಆ ಸ್ಟ್ರೀಟ್ನಲ್ಲಿಗೆ 1ನೇ ಮನೆ, 2ನೇ ಮನೆ, ಇತ್ಯಾದಿ ಇತ್ಯಾದಿ ಎನ್ನದವರೆಗಿನ ಮನೆಗಳವ ಅಂತ ತಿಳ್ಕೊಳ್ಳಿ. ಅವುಗಳ ಮಧ್ಯ ಈಗ 1, 2ನೇ ಮನೆ, 3ನೇ ಮನೆ, 4ನೇ ಮನೆ ಎಕ್ಸ್ ಅನ್ನೋದು ಒಂದು ಬರ್ತದೆ. ಆಮೇಲೆ n-1 ಈ ಥರ ಸಂಖ್ಯಾ ಮನೆಗಳಿಗೆ ಕೊಟ್ಟದ. ಅಂದ್ರೆ ಆ ಮನೆಯ ಎಡಭಾಗದಲ್ಲಿರುವ ಸಂಖ್ಯೆಗಳ ಮೊತ್ತ ಇಲ್ಲಿವರೆಗೂ ಮತ್ತು ಆ ಮನೆಗಳ ಬಲಭಾಗದಲ್ಲಿರುವಂಥ ಸಂಖ್ಯೆಗಳ ಮೊತ್ತ ಸರಿ ಇದೆ, ಸರಿ ಅದ. ಒಂದು ವೇಳೆ ಎನ್ ಅಲ್ಲಿ ಎನ್ ಅಂದರೆ ಇನ್ಫಿನೈಟ್ಲಿ ಮೆನಿ ನಂಬರ್ ಆಫ್ ಹೌಸಸ್ ಕೆನಾಟ್ ಬಿ ದೇರ್, ಫೈನೈಟ್ ನಂಬರ್. ಆ ಎನ್ ಸಂಖ್ಯೆ 50 ಮತ್ತು 500 ಒಳಗದ.
ಹಾಗಾದ್ರೆ ಎಕ್ಸ್ದ ಮತ್ತು ಎನ್ಗಳ ಬೆಲೆ ಎಷ್ಟು ಅಂತ ಈ ರಾಮಾನುಜನರಿಗೆ ಇದೊಂದು ಪ್ರಶ್ನೆಯನ್ನ ಮುಂದಿಡ್ತಾರೆ. ರಾಮಾನುಜನರು ಒಂದು ಕ್ಷಣ ಪೆನ್ನು ಮತ್ತು ಪೇಪರ್ ತಗೊಂಡು ಮಾಡಿದರು. ಮಿಸ್ಟರ್ ಮಹಲ್ನೋಬಿಸ್, ಇಟ್ ವಿಲ್ ನಾಟ್ ಹ್ಯಾವ್ ಎ ಸಿಂಗಲ್ ಸೊಲ್ಯೂಷನ್. ಸಾಕಷ್ಟು ಬೆಲೆಗಳು ಬರ್ತಾವ ಎಕ್ಸ್ ಮತ್ತು ಎನ್ಗಳದು. ಇದು ಎದ್ರ ಮೇಲೆ ಡಿಪೆಂಡ್ ಇರ್ತದ ಅಂದ್ರೆ ಎನ್ನದ ವಿವಿಧ ಬೆಲೆಗಳ ಮೇಲೆ ಎಕ್ಸದ ಬೆಲೆ ನಾವು ಕಂಡುಕೊಳ್ಬೇಕಾಗತ್ತ. ಇದನ್ನ ಯಾವುದು ಫ್ರ್ಯಾಕ್ಷನಲ್ ಅದು ಯಾವುದು ನಂಬರ್ ಥಿಯರಿ ಒಳಗ ಫ್ರ್ಯಾಕ್ಷನಲ್ ಮ್ಯಾಥಮೆಟಿಕ್ಸ್ ಅಲ್ಲ, ಅದು ಒಂದು ವಿಧಾನ. ಅದನ್ನು ನಾನು ನೆನಪಾರದ ಈಗ. ಅದು ಯಾವ ಮೆಥಡ್ ಅಂತಾರ ನೆನಪಿಗೆ ಬರ್ತಾ ಇಲ್ಲ ನನಗೆ. ಆ ಮೆಥಡ್ನಿಂದ ಇದನ್ನ ಬಿಡಿಸಿ ಒಂದು ಉತ್ತರ ಹೇಳ್ತದಾನ. ಒಂದು ಉತ್ತರ ಇಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾವುದಂದ್ರೆ ಎಕ್ಸ್ = 204, ಆಮೇಲೆ ಎನ್ 286 ಇದು ಉತ್ತರ ಆಗುತ್ತೆ ಅಂತ ಹೇಳಿದ್ರು. ಇನ್ನೂ ಸಾಕಷ್ಟು ಉತ್ತರಗಳು ಬರ್ತಾವ. ಎನ್ನದ ಬೆಲೆ ಬೇರೆ ಬೇರೆ ಬೆಲೆ ತಗೊಂಡ್ರೆ ಇಲ್ಲಿ ಉತ್ತರ. ಯಾಕಂದ್ರ ಈ ರಾಮಾನುಜನ್ ಏನ್ ಮಾಡಿದ್ರು ಅಂದ್ರ ಇದನ್ನ ಒಂದು ಗಣಿತದ ರೂಪಕ್ಕೆ ತಂದ್ರು. ಹೇಗೆ ತಂದ್ರು ಅನ್ನೋದು ನೀವು ಕಂಡುಕೊಳ್ಳಿ. 2x² = n+1 ಅಂತ ಒಂದು ಸಮೀಕರಣ ರೂಪಕ್ಕೆ ಅದನ್ನ ಕನ್ವರ್ಟ್ ಮಾಡಿ, ಇದನ್ನ ಆ ಮೆಥಡನ್ನೆಲ್ಲ ನಾನು ಅದು ಯಾವುದು ನನಗೆ ನೆನಪಿಗೆ ಬರ್ತಾ ಇಲ್ಲ. ಆ ಮೆಥಡ್ ಉಪಯೋಗ ಮಾಡಿ ವಿವಿಧ ಬೆಲೆಗಳನ್ನು ರಾಮಾನುಜನರು ಕಂಡುಕೊಂಡ್ರು. ಇದೊಂದು ಪ್ರಸಿದ್ಧ ಪ್ರಶ್ನೆ ಅನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಆಮೇಲೆ ಈಗ ನಾನು ಥ್ಯಾಂಕ್ಸ್ ಹೇಳೋ ಸಮಸ್ಯೆ. ನಿಮಗೆಲ್ಲರೂ ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ ಸಲುವಾಗಿ ನಾನೀಗ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಹಾಗೆ ಇವತ್ತಿನ ದಿನ ಅಂದರೆ 22 ಡಿಸೆಂಬರ್, ಇದು ರಾಷ್ಟ್ರೀಯ ಗಣಿತ ದಿನಾಚರಣೆಯಾಗಿ ಎಲ್ಲರೂ ಆಚರಿಸಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.